ತಿಂದ್ರೆ ಆಯ್ತು. ಮನೆ ಕರ್ಕ ಬಂದಿಲ್ಲ, ಕೆಲಸ ಆಯ್ತು ಬರಕಂತೆ. ಕರ್ಕ ಬರ್ಬಾರ್ದ. ಸ್ವಲ್ಪ ಅಡುಗೆ ಮನೆ ಕಡೆ ಬಾಣ. ಯಾಕ ಏನಾರು ತೊಂದ್ರಿಯಾ? ಹಾಗೆ ಇದೆ ಅಣ್ಣ, ಬಾಣ ಅಣ್ಣ. ಇಲ್ಲಿ ಕೂತಿರಿ, ನಾ ಬಂದೆ ಒಂಚೂರು ಕೆಲಸ. ಚೆನ್ನಾಗಿದ್ದೀರಮ್ಮ? ಅಣ್ಣ ಬನ್ನಿ ಬನ್ನಿ ಬನ್ನಿ, ಚೆನ್ನಾಗಿದ್ದೀನಿ ಅಣ್ಣ. ಅಯ್ರೇ ಚೆನ್ನಾಗಿದ್ದೀರಾ? ಏನ್ ಚೆನ್ನಾಗಿ ಮಾಡ್ಬಿಡಿ ತಾಯಿ ಮೀನಾ. ಅಲಂಕಾರ ಒಳಾಂಗಣ ಹೊರಾಂಗಣ ಎರಡೂ ಕಡೆ ಚೆನ್ನಾಗಿದೆ. ನೋಡ್, ದೇವಸ್ಥಾನ ಒಂದು ಪುಟ್ಟದಾಗ ಹೂ ಕಿಡ್ತಿದ್ದೋಳು ಈ ತರ ಒಂದು ದೊಡ್ಡ ಚಿತ್ರಕ್ಕೆ ಡೆಕೋರೇಷನ್ ಮಾಡೋ ಹಂಗಾಗ್ಬಿಟ್ಟಿಯಲ್ಲ. ಕಂಗ್ರಾಚುಲೇಷನ್ಸ್, ವೆರಿ ಗುಡ್ ವೆರಿ ಗುಡ್. ಥ್ಯಾಂಕ್ಸ್ ಮಾವ. ತುಂಬಾ ಖುಷಿ ಆಗುತ್ತೆ ನೋಡಕ್ಕೆ. ಬಾ ಶಾಂತಿ, ಕೂತ್ಕೋ ಬಾ. ನಿಮಗ್ ತಾನೇ ಕಾಲ್ ನೋಡ್ತಿರೋದು, ನೀವೇ ಕೂತ್ಕೊಳ್ಳಿ. ಕೂತ್ಕೋಬೇಡ, ಭರತನಾಟ್ಯ ಮಾಡು. ರಾ ನಿಂಗೆ ಕಾಲ್ ಆಗುತ್ತೆ ಕಣೀಗ ಅಲ್ವಾ? ನಿನ್ ಬೆಸ್ಟ್ ಫ್ರೆಂಡ್ ಮಗಳ ಮದ್ವೆ ಅಲ್ವಾ, ನೀವೇ ಡ್ಯಾನ್ಸ್ ಮಾಡ್ಬಿಡಿ. ಇಲ್ಲ ಇಲ್ಲ, ನೀನ್ ಮಾಡೋದೇನೆ ಚಂದ. ಮಂಟಪಕ್ಕೆ ಹೂ ಕಮ್ಮಿ ಆಗಿದೆ ಅನ್ಸುತ್ತೆ, ನಾನು ಅಕ್ಕಂಗೆ ಹೇಳಿ ಹೋಗಿ ತಗೊಂಡ್ ಬಂದ್ಬಿಡ್ತೀನಿ. ಅದೆಲ್ಲ ಏನು ಬೇಕಾಗಿಲ್ಲ, ಇವಾಗ ಮಾಡಿದ್ರೆ ಸಾಕತ್ತಾಗಿದೆ. ಇನ್ ಎಕ್ಸ್ಟ್ರಾ ಏನು ಮಾಡಕ್ ಹೋಗ್ಬೇಡ, ಸೈಲೆಂಟ್ ಆಗಿರು ಆಯ್ತಾ? ಬೇಬಿ, ಮೀನಾ ಅವರು ಡೆಕೋರೇಷನ್ಸ್ ಎಷ್ಟು ಚೆನ್ನಾಗಿ ಮಾಡಿದಾರಲ್ವಾ? ಹೌದು ಶ್ರುತಿ. ಬಟ್ ನಾವ್ ಇದೆಲ್ಲ ಮುಗಿಸ್ಕೊಂಡು ರೆಸಾರ್ಟ್ ಹೋಗೋಷ್ಟ್ರಲ್ಲಿ ಲೇಟ್ ಆಗಲ್ವಾ? ಲೇಟ್ ಆಗಲ್ಲ ಶ್ರುತಿ, ನಾನ್ ಮಧ್ಯಾಹ್ನದ ಮೇಲೆ ಲೇಟ್ ಆಗಿ ಚೆಕ್ ಇನ್ ಆಗ್ತೀವಿ ಅಂತ ಹೇಳಿದೀನಿ. ಓ ಹಾಗಿದ್ರೆ ಸರಿ, ಬಾ ಸೆಲ್ಫೀಸ್ ತಕೊಳ್ಳೋಣ. ಭವಾನಿ ನಿಂಗ್ ಮೇಕಪ್ ಮಾಡಕ್ ಬಂದಿದ್ದಾರೆ. ನಾನ್ ನೋಡ್ಕೋತೀನಿ, ನಿಮ್ಗೆ ಬೇರೆ ಏನಾದ್ರು ಕೆಲ್ಸ ಇದ್ರು. ರೋಹಿಣಿ ಅಕ್ಕ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ, ನೀನು? ಆರಾಮ್, ಕುತ್ಕೋ. ಬೈದವೆ ಇನ್ನೇನಾದ್ರೂ ತಿಂದ್ಯಾ? ಇಲ್ಲ, ಏನು ತಿಂದಿಲ್ಲ. ಅಯ್ಯೋ, ನೀನ್ ತಿನ್ಕೊಂಡ್ಬಿಡೋದು ಒಳ್ಳೇದು, ಮೇಕಪ್ ಮಾಡೋದಕ್ಕೆ ಟೈಮ್ ತಗೊಳುತ್ತೆ. ಪರವಾಗಿಲ್ಲ ಅಕ್ಕ, ನಾನು ಈಗಷ್ಟೇ ಜ್ಯೂಸ್ ಕುಡ್ದೆ, ಆಮೇಲೆ ತಿಂತೀನಿ. ಹೌದಾ? ಸರಿಯಾಗಿದ್ರೆ ನಂಗೊಂದು ಟವಲ್ ಕೊಡ್ತೀರಾ? ಏನ್ ಬೇಕು ಕೇಳ್ಕೊಂಡು ಒಟ್ಟ ತುಂಬಾ ತಿನ್ರವ, ನಾಚ್ಕೋಬೇಡಿ. ಗೋಪಿ, ಈ ಚಿತ್ರಾನ್ನ ಹಾಕು ಬಾಯಿಲಿ, ಈ ಕಡೆ ಚಟ್ನಿ ಹಾಕು ಹೊಸಿಯ, ಆ ಕಡೆ ಲೈನ್ ನೋಡು. ವಾ, ನೀವು ಇನ್ನೊಂದ್ ಕಡೆ ಅವ್ರೆ? ಹೌದು ಅಣ್ಣ, ನಾನ್ ಹುಡ್ಗಿ ಅಕ್ಕ. ಏನ್ ವಿಷಯ ಹೇಳಿ? ಮದುವೆ ಏನು ರೆಡಿ ಆದ್ಲವಾ? ಈಗ ತಾನೇ ಮೇಕಪ್ ಆರ್ಟಿಸ್ಟ್ ಬಂದಿದ್ದಾರೆ, ರೆಡಿ ಆಗ್ತಿದ್ದಾಳೆ. ಬರ್ಬಿಡ? ಸರಿ ಸರಿ, ತಿಂಡಿ ತಿಂಡಿ ನಡಿ. ಬಾ ಬಾ. ಗೋಪಿ ತಕ ಬಾಯ್ಲಿ, ಕೊಡ್ಲಾ ಇದೆ. ಯಾನ ನಡೆಯಕ್ಕೆ ಒದ್ದಾಡ್ತಿದೆ ಅಲ್ಲ, ಇರಾಕ ಔಷಿಯ. ಆಕಳ ಏನ್ ಬೇಕು ಕೊಡ್ಸಲ್ಲ, ಹೊಟ ತುಂಬ ತಿನ್ನವ, ನಾಚ್ಕೋಬೇಡ. ಮೂರ್ತಿ ಇದ ತಗಲ, ಹುಡುಗಿರು ಎಡ್ಡಿ ಕೊಡಕೈತಿದ್ದೀನಿ ನಾನು. ಓ ಹೌದಾ? ಹಂಗೆಯೇ ಹುಡುಗ ಮೇಕಪ್ ಮಾಡಕ್ ಬಂದವ್ರೆ, ಅವ್ರಿಗೂ ಹೊಸಿ ಕಾಪಿ ಕೊಡು. ಸರಿ ಹೋಗು ಹೋಗು. ನೋ ಇರಿ ಅಲ್ಲಿ ಆ ರೂಮಲ್ಲಿ ಹುಡುಗಿರ ಅವ್ರೆ, ನೀ ಬನ್ನಿ ಹಾಕಂದಿದೆ, ಹಿಂಗೆ ಹೋದ್ರೆ ಚೆನ್ನಾಗಿರಕ್ಕಿಲ್ಲ, ನಾನೇ ಕೊಡ್ತೀನಿ, ಕೊಡ್ಲಾ ಇಲ್ಲಿ. ನೀವು ಹೋಗೋ, ನೀವು ಒಳಗಡೆ ಹೋಗು. ಸರಿಣ್ಣ. ಆ ಸೂರ್ಯ ಹೇಳಪ್ಪ, ಪಾಪ ಇಲ್ಲಿ ಆ ಕೇಶುಂಗೆ ದುಡ್ಡು ಕೊಡ್ಬೇಕು ಅಂತ ಅನ್ಕೊಂಡಿದ್ವಲ್ಲ, ತಂದಿದ್ಯಾ ಹಣನ? ಹೂನಪ್ಪ, ನನ್ನ ಹತ್ರನೇ ಇದೆ. ಓ ಬೀಗ್ರೆ, ಹುಡುಗಿ ರೂಮ್ಗೆ ಕಾಪಿ ಕೊಡಕ್ ಹೋಗಿದ್ದೆ, ನೆರವಿ ಬಂದಿ. ಸರಿ, ಈ ಕಡೆ ಅನ್ಸುತ್ತೆ ಭವಾನಿದು. ಓ ನೋಡಪ್ಪ, ಅಲ್ಲೇ ಬಂದ್ರು. ಓ ಯಶ್ವಾ, ಮಾತಾಡಿ ಹೋಗ್. ಏನ್ ರಂಗ, ನನ್ನ ವಿಷಯನೇ ಮಾತಾಡ್ತಾ ಇರಂಗಿದೆ? ಇದೆ ವಿಷಯ ಇದೆ. ಸೂರ್ಯ ಕೊಡೋದನ್ನ ತಗೋ. ಕೇಶ್, ಏನಿದು ರಂಗ, ನನ್ನ ಹತ್ರ ಇದೆ ಅಂತ ಹೇಳಿದೆ ಅಲ್ವಾ? ನಾವು ಕೊಡ್ತೀವಿ ಅಂತ ಹೇಳಿದ್ವಲ್ಲ ಅಂಕುಲು. ಹಾಗಲ್ಲಪ್ಪ, ತುಂಬಾ ದೊಡ್ಡ ಅಮೌಂಟು ನನ್ನ ಹತ್ರ ಇದೇ ಕೊಡ್ತಾ ಇದ್ದೀನಿ. ನಿನಗೂ ಮದುವೆ ಖರ್ಚು ಅಂತ ತುಂಬಾ ಇರುತ್ತೆ, ಎಷ್ಟಿದ್ರು ಸಾಕಾಗಲ್ಲ ಈ ಟೈಮ್ನಲ್ಲಿ. ನೋಡು, 10,000 ಮೈ ಕೊಡಕ್ಕೆ ಅಂತ ಇಟ್ಕೊಂಡು 90,000 ನಿನಗೆ ಅಂತ ಕೊಡ್ತಾ ಇದೀನಿ, ಇಟ್ಕೋ ತಗೋ. ಅಲ್ಲ ರಂಗ, ಇಷ್ಟೊಂದು ದುಡ್ಡು ನಾನು ಯೇಶ್ವ ನಿನಗೆ ಯಾವಾಗ ಆಗುತ್ತೋ ಆಗ ವಾಪಸ್ ಕೊಡಪ್ಪ, ನಮ್ಗೇನು ಅರ್ಜೆಂಟ್ ಇಲ್ಲ ಏನೋ. ನೋಡು, ಹಾಗಲ್ಲಪ್ಪ, ಮದುವೆಗೆ ಆಗ್ಬೇಕಾಗಿರೋ ಅರ್ಧ ಕೆಲಸ ನಿನ್ನ ಮನೆಯವರೇ ನೋಡ್ಕೊತಾ ಇದ್ದಾರೆ. ಈಗ ದುಡ್ಡು ಕೊಡ್ತಾ ಇದೀಯಾ, ಅದಕ್ಕೆ ನಾವಿಬ್ರು ಯಾವಾಗ್ಲೂ ಹೀಗೆ ಇರ್ಬೇಕು ಕಣ. ಈಗ ನನ್ನ ಹತ್ರ ಇತ್ತು ಕೊಡ್ತಾ ಇದ್ದೀನಿ, ಇಲ್ಲ ಅಂದ್ರೆ ನಿನ್ನ ಕೇಳಿದೆ ನಾನ್ ತಾನೇ ಯಾರ ಹತ್ರ ತಾನೇ ಹೋಗ್ಲಿ. ನಿನ್ನ ಒಳ್ಳೆ ಮನ್ಸಿಗೆ ಆ ಭಗವಂತ ಯಾವಾಗಲೂ ನಿನ್ನ ಚೆನ್ನಾಗಿಟ್ಟಿರ್ತಾನಪ್ಪ. ನಿನ್ನ 3 ಜನ ಮಕ್ಕಳು ನಿನಗೆ ಯಾವ ಕೊರತೆನೂ ಇಲ್ದೆ ನೋಡ್ಕೋತಾರಪ್ಪ. ನೋಡ್ದ್ಯಾ, ನಿಮ್ಮಪ್ಪ ಈ ದುಡ್ಡನ್ನ ವಾಪಸ್ ಕೇಳಲೇಬಾರ್ದು ಅಂತ ರಂಗ ನಿನ್ ಇಂಥ ಪರಿಸ್ಥಿತಿ ಬರದೇ ಇಲ್ಲ ಅಂತ ಹೇಳ್ತಿದ್ದೆ. ಅಮ್ಮ, ಅವರಿಬ್ರು ಹಳೆಯ ಫ್ರೆಂಡ್ಸು, ನೀನು ಕೊಡ್ಬೇಡ ಅಂತಂದ್ರೆ ಅವ್ರು ಕೊಡಲ್ವಾ? ಕೊಟ್ಕೊಳ್ಳಿ ಬಿಡು. ಅಯ್ಯೋ, ನಿನಗ್ ಗೊತ್ತಾಗಲ್ಲ, ನಿಮ್ಮಪ್ಪ ಈ ತರ ತುಂಬಾ ಜನಕ್ಕೆ ಸಾಲ ಕೊಟ್ಟಿದ್ದಾರೆ, ಕೊಟ್ಟವ್ರು ಯಾರು ವಾಪಸ್ ಕೊಟ್ಟೇ ಇಲ್ಲ ಗೊತ್ತಾ? ಅತ್ತೆ, ವಾಪಸ್ ಕೊಡ್ಬೇಕು ಅಂತ ಬಯಸಿ ಕೊಡೋದನ್ನ ಸಾಲ ಅಂತಾರೆ, ಕೊಡದೇರು ಪರವಾಗಿಲ್ಲ ಅಂತ ಯೋಚನೆ ಮಾಡಿ ಕೊಡೋದನ್ನ ಬಾಂಡಿಂಗ್ ಅಂತಾರೆ. ಮಾವ ಅವ್ರ ಫ್ರೆಂಡಿಗೆ ಸಹಾಯ ಆಗ್ಲಿ ಅಂತ ಕೊಡ್ತಿದ್ದಾರೆ ಅಷ್ಟೇ. ಹೋಗಿ ಹೋಗಿ ನಿನ್ಗೆಲ್ಲ ಹೇಳಿದ್ನಲ್ಲ, ನನಗ್ ಬುದ್ಧಿ ಇಲ್ಲ. ತಗೋ ಇಲ್ಲಿ ಹೇಳ್ತೀನಿ, ಮೊದ್ಲು ಈ ದುಡ್ಡನ್ನ ಒಳಗಿಟ್ಕೊ. ಹಾಗೆ ನಮಗೂ ಏನಾದ್ರು ಕೆಲಸ ಇದ್ರೆ ಹೇಳಪ್ಪ, ಮಾಡ್ತೀವಿ. ಏನ್ ಅಂಕಲ್ ನೀವು? ಅಂಕ್ಲ, ನೀವ್ ಹೇಳಿದ ಅಡ್ರೆಸ್ಗೆಲ್ಲ ನಮ್ಮ ಹುಡುಗರು ಕಾರ್ ಎತ್ಕೊಂಡು ಹೋಗಿದ್ದಾರೆ. ಹೌದು ಅಂಕಲ್, ಏನಾದ್ರು ಕೆಲಸ ಇದ್ರೆ ಹೇಳಿ, ನಾವು ಮಾಡ್ತೀವಿ. ಏನಮ್ಮ ನೀವೇ ಈ ಮದುವೆಗೆ ಚೀಫ್ ಗೆಸ್ಟ್ ಅಂತದ್ರಲ್ಲಿ ನಿಮ್ ಕೈಲಿ ಕೆಲಸ ಮಾಡ್ಸದ? ಮೊದ್ಲು ಹೋಗಿ ಟಿಫನ್ ಮಾಡ್ಕೊಂಬನ್ನಿ ಹೋಗಿ. ಅದೆಲ್ಲ ಆಮೇಲೆ ಮಾಡಿದ್ರೆ ಆಯ್ತಪ್ಪ.
ಮೊದ್ಲು ಇಲ್ಲಿ ಕೆಲಸ ಏನ್ ಉಳಿದಿದೆ ಅದು ಹೇಳಪ್ಪ ನಾ ಮಾಡ್ಬೇಕು. ನಾನೇನಾದ್ರೂ ಇದ್ರೆ ಹೇಳ್ತೀನಿ ರಂಗ. ಮೊದ್ಲೋಗಿ ತಿಂಡಿತೀನಿ ಹೋಗಿ. ಸೂರ್ಯ ಎಲ್ರೂ ಟಿಫನ್ ಮಾಡಕ್ ಕರ್ಕೊಂಡು ಹೋಗಪ್ಪ. ನಾವು ಹೋಗ್ತೀವಪ್ಪ, ನೀನ್ ಮೊದ್ಲು ಆಗ್ಬೇಕಾಗಿರೋ ಕೆಲಸ ನೋಡು. ನಾವು ಹೋಗ್ತೀವಿ, ಮದುವೆ ಬಂದವರು ಊಟ ತಿಂಡಿ ಬಿಡ್ತೀವ. ಸರಿನಪ್ಪ, ಆಯ್ತು. ತಿಂಡಿ ಮಾಡೋಣ. ಬರೀ ನಾನು ರೋಹಿಣಿ ಅವ್ರು ಬಂದಂಗೆ ತಿಂತೀನಿ, ನೀವು ಹೊರಡಿ. ಹಂಗ ಹಾ ಸರಿ ಆಯ್ತು. ತಿನ್ನಿಲ್ಲ ಊಟ ಮನೋಜ? ಮೋಸ್ಟ್ಲಿ ಅದ್ಗೆ ನೋಡ್ಕೊಂಡು ಹೋಗಿರ್ಬೇಕಡ. ಶ್ರುತಿ ನೀನು ಬಾ. ಇಲ್ಲ ರವಿ, ನಾನು ಮೀನಾ ಅವ್ರ ಜೊತೆನೆ ತಿಂತೀನಿ ಆಮೇಲೆ. ಸರಿ ಲೇಡೀಸ್ ಗ್ಯಾಂಗ್ ಮಾರಪ್ಪ, ನಾವು ಹೋಗೋಣ. ಬರ ರವಿಕಾಂತ್. ಮೀನಾ ಅವರೇ, ನಾವಿಬ್ರು ಸೆಲ್ಫಿ ತಗೊಳ್ಳೋಣ ಬನ್ನಿ. ಹೊಡೆದಿರು ಓಡೆಗಳಿವು ನಿಮ್ಗೂ ಮಾಡ್ಕೊಂಡ್ಬಿಟ್ರೆ ಪಾಪ ಆ ಮನೋಜನ್ ಕರೆದು ಬಿಡ್ಬೇಕಾಯ್ತು ಕಣ, ಒಬ್ಬನೇ ಆಗ್ಬಿಡ್ತಾನೆ. ಅಪ್ಪ ಅವನಾ, ಅವನೇನಾದ್ರೂ ಒಬ್ನೇ ತಿಂಡಿ ತಿಂದ್ರೆ ಅದ್ಗೇನ್ ಬಿಟ್ಟು ಅದು ಗಲಾಟೆಗಳಾಗೋಗುತ್ತೆ. ಅವನೆಲ್ಲಪ್ಪ ಒಬ್ನೇ ಏನಾ ಅಲ್ಲಿ ನೋಡು. ನೈನಾ ಏನಪ್ಪ ಆ ಕಡೆ ಚೂಡು ನಾಯ್ನಾ, ಹೆಂಗ ನೆಕ್ಕತ್ತವನೆ ಬೆಳ್ಳ. ಯಾರು ಆ ಕಡೆ ಚೂಡು ಪ್ರಾಣ ಹಂಗೆ ಎರಡು ಇಡ್ಲಿ ಒಂದ್ 4-5 ಒಡೆ ತಗೊಂಬನಿ, ಬೇಗ 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 ಬಾಳೋಣ. ನೀನ್ ಒಳ್ಳೆ ಹೋಗಿ ಹೋಗಿ. ಒಡೆ ಕಣ, ಏನ್ ಮಕ್ಕ ನೋಡ್ತೀಯ, ಹೋಗು. ಅಣ್ಣ ಅಣ್ಣ ಇನ್ನೊಂದು ಹಾಕಣ ಕುಡಿತಿ. ಏನೋ ಏನೋ ಮನೋಜ, ಇದು ಚಿಕ್ಕ ಮಕ್ಳು ಕ್ಯಾಂಡೀನ್ ಎಗ್ದಂಗ್ ನೆಕ್ತಾ ಇದೆಯಲ್ಲ ಸಾಂಬಾರ್ನ. ಅಪ್ಪಯ್ಯ ಕ್ಯಾಂಡಿ ಮೇಲೆ ಹಾಕ್ಬಿಟ್ಟವ್ ನೀವನು. ಮನೋಜ ಒಬ್ನೇ ತಿಂತ ಇದೀಯಾ? ಸಿಕ್ಕಾಪಟ್ಟೆ ಹೊಟ್ಟೆ ಹಸ್ವಾಗ್ಬಿಟ್ಟಿತ್ತಪ್ಪ. ಇದೊಂದ್ ಬೇರೆ ಸೂಪರ್ ಆಗಿತ್ತು, ಅದಕ್ಕೆ ಕುತ್ಕೊಂಡ್ಬಿಟ್ಟೆ. ಬನ್ನಿ ಬನ್ನಿ ಬನ್ನಿ, ನೀವು ಕೂತ್ಕೊಳ್ಳಿ, ಬನ್ನಿ ಬನ್ನಿ. ನಂದಿ ಬೆಟ್ಟ ಜೋಡಿಸ್ಕೊಂಡಂಗೆ ಒಡೆ ಬೆಟ್ಟ ಜೋಡಿಸ್ಕೊಂಡ್ಬಿಟ್ಟಿಯಲ್ಲ. ಅಣ್ಣ ಅಣ್ಣ ಅಣ್ಣ, ಎಲೆ ತಗೊಂಬ ಹಾಕು, ಉದ್ದೂಗ ಹಾಕು, ಅವ್ರು ತಿನ್ಲಿ. ಹಾಕು ನಿಮ್ ತಿಂಡಿ ಆಯ್ತೆ? ಆಯ್ತು. ಯಜಮಾನ್ರೆ ಈ ಕಡೆ ಬನ್ನಿ, ಸಾಂಬಾರ್ ಹಾಕೋಬೇಕು. ಒಯ್ಯ ನಾನೇ ಹಾಕೊಡ್ತೀನಿ. ತಗ ಮಡ್ಗು. ನೀವು ಬೀಗ್ರು ಯಾರಾದ ಈ ಕೆಲಸ ಎಲ್ಲ ಮಾಡ್ತಾರ? ಅಕ್ಷತೆ ಹಾಕಕ್ ಬಂದವ್ರಿಗೆ ಒಟ್ಟ ತುಂಬಾ ಉಣ್ಣಕ್ ಇಕ್ಕದು ಪುಣ್ಯದ ಕೆಲ್ಸಕ್ಕಯ್ಯ. ಮ್ಯಾಲ್ ನೋಡ್ಕೊಳಕ ಬೇಜಾನ್ ಜನ ಅವ್ರ. ಈ ಕೆಲ್ಸನ ನಾನೇ ಮುಂದೆ ನಿಂತು ನೋಡ್ಕೋಬೇಕು. ಹೋಗೋಗು, ತಗೋಗು. ಸರಿ ಯಜಮಾನ್ರೆ, ಕೇಳ್ಬಿಟ್ಟು ಸರಿಯಾಗಿ ತರ್ಸು. ಆಯ್ತಾಯ್ತು, ಮಾಡೋಣ ತಗೋಣ. ಅಪ್ಪಯ್ಯ ನಿನಗೇನ್ ಇಷ್ಟ? ನನಗೆ ಮದುವೆ ಮನೆಯಲ್ಲಿ ಹೆಣ್ಣಿನಪ್ಪ ಸಾಲ ಮಾಡ್ಕೊಳ್ಳೋದ್ರೆ ಇಷ್ಟ ಆಗತ್ ಕಣ. ನೀನ್ ಬಂದ ಹೋಗ್ಬಿಟ್ಟೆ ಬಿಡು, 3 ಗಂಟೆ ನಿಂಗೆ. ಹಾಕಣ ಹಾಕಣ. ಹಾ ಸಾಕಪ್ಪ. ಅಣ್ಣ ಒಡೆ ತಗೊಂಡ್ಬನ್ನಿ, ಒಡೆ. ಅಪ್ಪಯ್ಯ ಏನ್ ಚೆನ್ನಾಗಿದೆ. ತಿನ್ನಪ್ಪ ತಿನ್ನಪ್ಪ, ಆರೋಗ್ಯಕರ ಆಹ್ಲಾದಕರ. ಅದು ಊಟ. ಎಲ್ಲ ವಿರೂಪಾಕ್ಷ, ಎಲ್ಲಿ ಛತ್ರದತ್ತ ಇದೆಯಾ? ಏನ ಲೊಕೇಶನ್? ಅದೇ ಚೌಟ್ರಿ ಹೆಸರು ಹೊಡಿಲ್ಲ, ಅದೇ ಬರ್ತದೆ. ಆ ದೊಡ್ಡ ಬಸ್ ಸ್ಟ್ಯಾಂಡ್ ಇಲ್ವಾ, ಅದ್ರ ಮುಂದೆನೆ ಲೊಕೇಶನ್ ಹಾಕೋದು. ಬಾ ಬೇಗ. ಸರಿ ಸರಿ ಸರಿ, ಆಯ್ತಾಯ್ತು, ಬಿಡ್ತೀನಿ. ಅಕ್ಕ, ನಾನು ಹೇಳಿದಲ್ಲ ಕೆಲಸ ಅದು ಮುಗಿಸ್ಕೊಳ್ಳಿ, ಹೊರಡಿ. ಮೀನಾ ಆರಕ್ಕೆ ಹೇಳ್ದಲ್ಲ ತಗೋ. ತುಂಬಾ ಚೆನ್ನಾಗಿ ಕಟ್ಟಿದ್ಯಾ ಅಮೃತ, ತುಂಬಾ ಚೆನ್ನಾಗಿದೆ, ಥ್ಯಾಂಕ್ಸ್. ಇಡೀ ಮದ್ವೆ ಮನೆ ಡೆಕೋರೇಷನ್ ಎಲ್ಲ ಸಖತ್ತಾಗಿದೆ. ಎಲ್ರು ಬಾಯಿಲು ನಿನ್ನ ಹೆಸರು ಮೀನಾ. ಎಲ್ರು ಖುಷಿಯಾಗಿದೆ, ನನ್ಗಷ್ಟೇ ಸಾಕು. ಸರ್, ನಾನು ಇದನ್ನ ಕೊಟ್ಟು ಬರ್ತೀನಿ. ಹೌದೌದೌದು. ಆಮೇಲೆ ಭವಾನಿಗೆ ನಾ ತೆಗ್ದಿರೋ ಸೀರೆನ ಉರ್ಸು. ನಾನು ಬಾರಿ ಇಷ್ಟಪಟ್ಟು ತೆಗ್ದೀನಿ, ಬಹು ಚೆನ್ನಾಗದ. ಇಡು ಇಡು, ಮಾಡ್ತೀನಿ. ಏನ್ ಮಂಜಣ್ಣ, ತರಕಾರಿ ಅಂಗಡಿ ಬಿಟ್ಟು ಇಲ್ಲಿಗೆ ಬಂದಿದ್ದೀರಾ? ಅಯ್ಯ, ನನ್ ತಂಗಿ ಮಗನ್ ಮದ್ವೆ ಕಣವ. ನಾನಿದ್ದೀರಿ ಹೆಂಗೆ ಅಲಂಕಾರ ಭಾರಿ ಚೆನ್ನಾಗ್ ಮಾಡಿದಾರೆ ಕಣವ, ಬಹು ಚೆನ್ನಾಗದ. ನಾನೆಲ್ಲ ಕಂಡ ಇದಕ್ಕೆ ಯಜಮಾನ್ರು ಮತ್ತೆ ಯಾರವ? ಅವರೇ ಇದಾರೆ. ಈಗ ತಾನೇ ಯಾರೋ ತಗೊಂಡ್ ಹೋದ್ರಲ್ಲ. ಹೌದಾ, ಸರಿ ಸರಿ ಸರಿ, ಇಲ್ಲೇ ಇರ್ತೀನಲ್ಲ ಬಿಡು, ಸಿಗ್ತಾರ. ನಿಮ್ದೆಲ್ಲ ತಿಂಡಿ ಆಯ್ತಾ? ಆಯ್ತು. ಸರಿ 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 ಕಣ, ಬರ್ತೀನಿ. ಹೊಸ ಕೆಲ್ಸ ಅದ. ವಾ, ಎಷ್ಟು ಮುದ್ದ ಕಾಣಿಸ್ತಿದ್ಯಾ, ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ. ಥ್ಯಾಂಕ್ ಯು ಅಕ್ಕ. ಇದೆಲ್ಲ ರೋಹಿಣಿ ಅಕ್ಕನ್ ಕೈ ಚಳಕ. ರೋಹಿಣಿ ಅವರೇ, ತುಂಬಾ ಮುದ್ದಾಗಿ ಅಲಂಕಾರ ಮಾಡಿದ್ದೀರಾ, ಥ್ಯಾಂಕ್ ಯು. ಈ ಹಾರ ಇಲ್ಲೇ ಇರ್ಲಿ, ಮಂಟಪಕ್ಕೆ ಹೋಗ್ಬೇಕಾ ನಾನೇ ಬರ್ತೀನಿ. ಅಯ್ಯೋ, ಏನ್ ಪ್ರಯೋಜನ ಬಿಡಮ್ಮ. ನೀನಾದ್ರೂ ಮದುವೆ ಹುಡುಗಿಗೆ ಮೇಕಪ್ ಮಾಡಿ ದುಡ್ಡು ಇಸ್ಕೋತೀಯ, ನಮ್ಗೆಲ್ಲ ಎಲ್ಲಿ ಮೇಕಪ್ ಮಾಡ್ತೀಯ ಫ್ರೀಯಾಗಿ? ಅಯ್ಯೋ ಅತ್ತೆ, ಅಷ್ಟೇ ತಾನೇ, ಬನ್ನಿ ಈಗ್ಲೇ ಮಾಡ್ತೀನಿ. ಬೇಡ ಬೇಡ ಬೇಡ, ನಾನ್ ಸುಮ್ನೆ ಹೇಳ್ದೆ ಬಿಡು. ಸರಿ, ನಾವೆಲ್ಲ ಒಂದು ಸೆಲ್ಫಿ ತಗೊಳನ್ವಾ? ವೈ ನಾಟ್ ಅತ್ತೆ? ಅದೇನೋ ಫಿಲ್ಟರ್ ಅಂತಲ್ಲ, ಫಿಲ್ಟರ್ ಹಾಕು, ಫಿಲ್ಟ್ರು. ಮೀನಾ ಅವ್ರೆ, ಅಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ದೀರಾ? ಬನ್ನಿ ಇಲ್ಲಿ ಸೆಲ್ಫಿ ತಗೊಳ್ಳೋಣ. ಪರವಾಗಿಲ್ಲ ಶ್ರುತಿ, ನೀವು ತಗೊಳ್ಳಿ. ಅಯ್ಯೋ ಸುಮ್ನೆ ಬನ್ನಿ ಮೀನಾ ಅವ್ರೆ, ಫೋಟೋ ತಗೊಳ್ಳೋಣ. ಏನು ಬೇಕಾಗಿಲ್ಲ, ಸುಮ್ನಿರಮ್ಮ ನೀನು. ಅಯ್ಯೋ ಸುಮ್ನಿರಿ ಅತ್ತೆ, ಎಲ್ರೂ ಬಂದಾಯ್ತು. ಬನ್ನಿ ಮೀನಾ ಅವ್ರೆ, ತಗೊಳ್ಳೋಣ ಬನ್ನಿ. ನೀವು ಸೆಲ್ಫಿನಾದ್ರು ತಗೊಳ್ಳಿ, ಏನಾದ್ರು ತಗೊಳ್ಳಿ. ನನಗ್ ತುಂಬಾ ಹೊಟ್ಟೆ ಹಸಿತಿದೆ, ನಾನು ತಿಂಡಿ ತಿನ್ಬೇಕು. ಬಾಮ್ಮ ನೀನ್ ರೋಡಿ ಬಾ. ಅಯ್ಯೋ, ನೀನು ಹಸು ತೊಡಿಯಲ್ಲ, ಬಾ ನೀನ್ ಬಾ. ಬಾ. ಅಯ್ಯೋ ಅತ್ತೆ, ಯಾವಾಗ್ಲೂ ಹೀಗೆ ಮೀನಾ ಅವ್ರೆ, ನೀವ್ ಬನ್ನಿ, ನಾವಿಬ್ರು ತಗೊಳ್ಳೋಣ. ಬೈ. ಯಾಕೋ ಯಾಕೋ ಏನಾಯ್ತಪ್ಪ? ನನಗೆ ಹೇಳೋ ತೋರ್ಸಪ್ಪ. ನನಗೆ ಇಷ್ಟೊಂದು ಆವಂತ ಯಾಕೋ ಬರೀ ಬಾರಪ್ಪ, ಹೇಳ್ತೀನಿ ಬಾ. ನನಗೆ ಹೇಳಮೇಲೆ
ಯಾಕೋ ಹೇಳಪ್ಪ ಹಿಂಗ ಏನ ನಿಂದು ನಿಂಗೆ ಏನೋ ತೋರಿಸ್ಬೇಕು. ಏನ್ ತೋರಿಸ್ಬೇಕು ಎಲ್ಲಿ ತೋರಿಸ್ಬೇಕು ಕೂಕೊಂಡ ಅಲ್ಲಿ ಚಿಂಪಾಂಜಿಗಳು ಕಮ್ಮಿ ಆಗ್ಬಿಟ್ಟಿದೆ ಅಂತೆ, ನಿನ್ನ ಕರ್ಕೊಂಡು ಬಿಟ್ಬಿಡ್ತೀನಿ ಅಲ್ಲಿ. ಏನು ಇವನೇ ಚಿಂಪಾಂಜಿ ತರ ಆಡ್ತಾ ಇದ್ದಾನೆ. ಹೇಳಕ್ ಕೇಳಪ್ಪ ಸುಮ್ನೆ, ತೋರ್ಸ್ಬೇಕು ಬನ್ನಿ. ತೋರ್ಸಪ್ಪ ಯಾರ ಜೊತೆಗೆ ಬಾರ. ಅಪ್ಪ ಇಷ್ಟೊಂದು ಗಡಿಬಿಡಿ ಮಾಡ್ತೀಯಾ? ಇಡ್ಲಿ ಇನ್ನೊಂದೆರಡು ಹಾಕ್ಸ್ಕೋ, ಸಾಂಬಾರು ಚೆನ್ನಾಗಿದೆ. ಈಗ ಹಾಕ್ಸ್ಕೊತೀನಿ. ಏನೋ ಏನೋ ಏನಿಂದ ಅಪ್ಪಯ್ಯ ನೋಡಪ್ಪ ಇವಲ್ಲಿ ಅಪರೂಪದ ದೃಶ್ಯ ನೋಡಲ್ಲಿ. ತೆಗಿಯ ಕೈ ಅಪ್ಪಯ್ಯ ನೋಡಿದ್ಯಾ, ಯಾವತ್ತೂ ಇಲ್ಲದೆ ಇರೋ ಸಕ್ಕರೆ ಇವತ್ತು 3 ಜನ ಸೊಸೆಯಂದ್ರ ಜೊತೆ ಕೂತ್ಕೊಂಡು ಭೋಜನವನ್ನು ಸವಿತಾ ಇದ್ದಾರೆ. ಚೆನ್ನಾಗಿದೆ ಕಣೆ ನೋಡಕ್ಕೆ. 4 ಜನ ಕೂತ್ಕೊಂಡು ಒಟ್ಟಿಗೆ ತಿಂತಾರೋ ತುಂಬಾ ಸಂತೋಷ ಆಗುತ್ತೆ ನೋಡಕ್ಕೆ. ಎಲೆ ಖಾಲಿ ಆಯ್ತು, ಬನ್ನಿ ನಾವೇ ಬಿಡ್ಸೋಣ. 5 ಡಿಗ್ರಿ ಮಾಡಿದ್ರೆ ನಾನು ಬಿಡಿಸ್ಬೇಕಾ? 5 ಡಿಗ್ರಿ ಅಂತ ನಿಗಿರ್ಬೇಡ, ಬಾ ನಮ್ ಜೊತೆ ಬಾರ. ಒಳ್ಳೆ ಆಕಾಶದಿಂದ ಬಿದ್ದೊಂದರ ಆಗ್ತದೆ. ಅದೇ ನಾನ್ ಬಿದ್ದಿರೋನೇ ಕಣಲ್ಲಿ. ರೀ ಎಷ್ಟು ದಿನ ಮನೇಲಿ ಮೀನಾ ಯಾವಾಗ್ಲೂ ನಮ್ಗೆಲ್ಲ ಊಟ ಬಿಡಿಸ್ತಾ ಇತ್ತು. ಇವತ್ತು ನೀವೆಲ್ಲ ರೆಸ್ಟ್ ತಗೊಳ್ಳಿ, ನಾವು ಗಂಡಸರು ನಿಮ್ಗೆ ಅಡಿಗೆ ಬಿಡಿಸಿ ಉಪಚಾರ ಮಾಡ್ತೀವಿ. ಹಾಕು ಏನೋ ಮನೋಹರ. ನಾನ್ ವಿಡಿಯೋ ಮಾಡ್ಕೊಂತೀನಿ ಮಲ್ದ. ಇದು ಬಡ್ಸ ಎರಡ ಬಚ್ಚ ಎರಡೆರಡು ಕೊಟ್ಟು ಹಾಕು. ಏನಪ್ಪ ಇದು, ನೀನ್ಯಾಕೆ ಕೆಲಸ ಮಾಡ್ತಾ ಇದೀಯ? ಏನ್ ತಪ್ಪು ಕೇಶವ, ನಮ್ಮನೆ ಕೆಲಸ ಅಲ್ವಾ ಮಗಳ ಮದುವೆ ಅಂತಂದ್ರೆ. ಅದೊಂದೇ ಸಾಂಬಾರ್ ತಿಂದೆ ಕಣಯ್ಯ, ಬಹಳ ರುಚಿಕಟ್ಟಾಗಿ ಅದ್ಭುತ ಕಣಯ್ಯ. ಹೀಗ್ರೆ ಮಾಡಿದ್ದು. ಅದೇ ತರಕಾರಿ ಅಂಗಡಿ ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ನಲ್ಲ ಅವ್ರೆ, ಅವರು ಇಲ್ಲೇ ಎಲ್ಲ ಇರ್ಬೋದು. ಇರು ಹುಡುಕೊಂಡ್ ಬರ್ತೀನಿ. ಕೇಳಾಕ್ಸ್ಕೊಳ್ಳಿ ರಮಣ, ನಮ್ ಬೀಗರು ನೋಡಿದ್ರ? ಅಲ್ಲೇ ಎಲ್ಲ ಇರ್ಬೇಕು ನೋಡಿ. ಸುತ್ತಣ್ಣ, ನಮ್ ಬೀಗರು ನೋಡಿದ್ರ? ಲೇ ಮೀನಾ, ಏನೇ ಇದು ಒಳ್ಳೆ ಚಿಕ್ಕ ಮಕ್ಳ ತರ ಇಟಿಟೆ ಉಗ್ರಲ್ ತಿಂತ ಇದ್ಲೆ. ಕೈ ತುಂಬಾ ತಗೊಂಡು ಬಾಯಿ ತುಂಬಾ ಇಟ್ಕೋಬೇಕು, ನಿನಗ್ ತಿನ್ನಕ್ಕೆ ಬರೋದಿಲ್ಲ. ಇರೋ ಎಲೆ ಆಮಡ ಹಾಗೆ. ಲೇ ಸೂರ್ಯ, ಏನಿದು ನೀನ್ ತಿನ್ನಿಸ್ತಾ ಇದೀಯಾ? ನನ್ನ ಹೆಂಡತಿ ನಾನ್ ತಿನ್ನಿಸ್ತಾ ಇದ್ದೀನಿ. ಬೇಕಿದ್ರೆ ನಿನ್ ಹೆಂಡತಿ ನೀನು ತಿನ್ನಿಸ್ಕೊಳಪ್ಪ. ಖಂಡಿತ ತಿನ್ನಿಸ್ತೀನಿ. ನೀನೇನೋ ನನ್ಗೆ ಹೇಳ್ತೀಯಾ? ರೋಹಿಣಿ ಇರು. ಅಯ್ಯೋ ಬೇಡ ಮನೋಜ್. ಸುಮ್ಮನಿರು ರೋಹಿಣಿ, ಗಂಡ ಹೆಂಡತಿ ತಿನ್ನಿಸ್ತೀನಿ, ಯಾರು ತಿನ್ನಿಸ್ತಾನೆ? ರವಿ ವಿಡಿಯೋ ಮಾಡ್ಕೊಳ. ಮನೋಜ್ ಶ್ರುತಿ, ನಿಂಗೂ ತಿನ್ನಿಸ್ಬೇಕಾ? ಅದನ್ನು ಹೇಳ್ಬೇಕ ನಾನು. ಬಂದ್ ತಿನ್ಸೋ. ಕೊಡ ತಿನ್ಸೋ. ಅಲ್ವಾ ಪಾಪ, ಆಮ್ದೇವ್ ಮಾಡ್ತೀನಿ. ರವಿ ವಿಡಿಯೋ ಮಾಡು. ಅದ ನಾನ್ ತಿನ್ನಿಸ್ಲಾ ವಿಡಿಯೋ ಮಾಡ್ಲಾ? ಆಯ್ತು, ಯಾರನ್ನ ಕರೆದು ವಿಡಿಯೋ ಮಾಡಕ್ ಹೇಳೋಣ. ಸೂರ್ಯ, ಯಾರನ್ನ ಕರಿಯೋ? ಯಾರನ್ನ ಕರಿಯೋದು? ಕ್ಯಾಮ್ರಾಣ ನೀವು ಬಾಣ ಬಾ ಮಗು ಇಲ್ಲಿ. ಹೋಯ್ತು ಕೆಲಸ. ನೋಡೋಣ ಕ್ಯಾಮ್ರಾಣ, ಇಲ್ಲಿ ನಿಂತ್ಕೊಂಡು ನಾವೆಲ್ಲ ಊಟ ತಿನ್ನಿಸ್ತಾ ಇರ್ತೀವಿ. ನೀವು ಅದನ್ನ ಎಲ್ಲರೂ ಬರೋ ತರ ನೀಟಾಗಿ ರೆಕಾರ್ಡ್ ಮಾಡ್ಬೇಕು, ಆಯ್ತಾ? ಲೇ ಸೂರ್ಯ, ಅಲ್ಲ ಕಣು, ಯಾರಾದ್ರೂ ಇದನ್ನೆಲ್ಲ ಶೂಟ್ ಮಾಡಿಸ್ತಾರೇನೋ? ನೀನ್ ಸ್ವಲ್ಪ ಸುಮ್ನೆ ಇರಪ್ಪ. ಇದೆಲ್ಲ ಮತ್ತೆ ಆಗೋ ದೃಶ್ಯ ಅಲ್ಲ. ನೀನ್ ಸುಮ್ನೆ ಪುನರ್ಮಂಗ್ ತಿಂತು ಸಾಕು, ಆಯ್ತಾ? ಅಯ್ಯೋ ನನ್ಗಂತೂ ಬೇಡಪ್ಪ. ಬೇಡ ಅಂದ್ರೂ ಹಾಕಿದೀರಾ, ನನ್ಗೆ ಹೊಟ್ಟೆ ತುಂಬ್ತು ಸಾಕು. ಹಂಗೆಲ್ಲ ಮಾಡಂಗಿಲ್ಲ ಪಾಪ. ಹೆಣ್ಮಕ್ಳು ತಂದೆ ಕಷ್ಟಪಟ್ಟು ಮಾಡ್ಸಿರ್ತಾರೆ ಇದನ್ನ. ಏನ್ ಸುಲಭ ಅನ್ಕೊಂಡ್ಬಿಟ್ಟಿದೀರಾ? ಎಲೆ ಮೇಲಿರೋ ಒಂದ್ ಅಗಲು ಬಿಡಬಾರ್ದು, ನೀಟಾಗಿ ಖಾಲಿ ಮಾಡ್ಬೇಕು. ಮನದ ಫುಲ್ ನೀಟಾಗಿ ತಿನ್ಸು, ಅದನ್ನ ಫೋಟೋ ತೆಕ್ಕೊಳ್ಳೋಣ. ಓಕೆ. ಇವಾಗ ಎಲ್ರು ಅವ್ರ ಹಿಂದಿಗೆ ತಿನ್ಸೋಣ. ಅಪ್ಪಯ್ಯ ನೀನು ಬಾ. ನಾನಾ? ನಿಮ್ದಾದ್ರೆ ಚಿಕ್ಕ ಪುಟ್ಟ ವಯಸ್ಸು, ಸಂತೋಷ ಮಾಡ್ಕೊಡ್ರಪ್ಪ. ಬೇಡವೆಲ್ಲ ಬೇಡಪ್ಪ. ಅಪ್ಪ ತಿನ್ಸಕ್ ಯಾವ ವಯಸ್ಸು? ಬಾರಪ್ಪ ತಿನ್ಸು, ಸಕ್ಕರೆಗೆ ಚೆನ್ನಾಗಿರಲ್ಲ ಕಣೆ. ಅಪ್ಪ ಬಾ ಪಪ್ಲಿ, ಅನ್ನಿ ಅಪ್ಪ. ನೋಡಿ ಎಲ್ರು ಇಸ್ಕೊಂಡು ಕೇಳ್ಕೊತವ್ರೆ. ದೇವಿ ಬನ್ನಿ. ಆಗ ಬಿಟ್ರೆ ಎಲ್ಲ ನನ್ ಕೈಲೇ ತಿನ್ಸ್ಕೊಂತೀಯ ಅನ್ಸುತ್ತೆ. ನಾರ್ಮಲ್ ಆಗಿ ಈ ಮದುವೆ ಎಲ್ಲ ಆದ್ಮೇಲೆ ಗಂಡು ಹೆಣ್ಣಿಗೆ, ಹೆಣ್ಣು ಗಂಡಿಗೆ ಈ ತರ ತಿನ್ಸೋದ್ ನೋಡಿದೀವಿ. ಆ ಲೆಕ್ಕದಲ್ಲಿ ನೋಡಿದ್ರೆ ಇವತ್ತು 5 ಮದುವೆ ಆದಂಗೆ ಅಲ್ವಪ್ಪಯ್ಯ? ಅಂತಾನ ಬೆಳಿಗ್ಗೆ ನಾಷ್ಟ ಮಾಡಿದವರು ತಿಂಡಿ ತುಂಬಾ ಚೆನ್ನಾಗದ ಅಂತಂದ್ರು. ನಿಜವಾಗ್ಲು ಚೆನ್ನಾಗ್ ಮಾಡಿದಾರ. ಈ ಕೆಲಸದಲ್ಲಿ ನನಗೆ 40 ವರ್ಷ ಅನುಭವ ಅಣ್ಣ. ಅದಕ್ಕೇನೋ ನಿನ್ಗೆ ಅಡಿಗೆ ಆರ್ಡರ್ ಕೊಟ್ಟಿರೋದು. ಇದೇ ಕೆಮ್ತಿದೆ, ಹುಷಾರಿಲ್ವೇ? ಅಂತದೇನ ಈ ತಿಂಗಳು ಮದುವೆ ಜಾಸ್ತಿ, ಕೆಲಸ ಜಾಸ್ತಿ. 1 ವಾರದಿಂದ ರೆಸ್ಟಿಂದ ಕೆಲಸ ಮಾಡ್ಬಿಟ್ಟಿದ್ದೀನಿ, ಅದಕ್ಕೆ ಸ್ವಲ್ಪ ಕೆಮ್ಮು ಅಷ್ಟೇ. ಕಷಾಯ ಮಾಡ್ಕೊಂಡ್ ಕೂರ್ತಿದ್ರೆ ತಟ್ಟಂತ ನಿಂತೋಗಿರೋದಪ್ಪ. ಅದೆಲ್ಲ ಏನ್ ಬೇಕಾಗಿಲ್ಲ ಅಣ್ಣ. ಇಲ್ಲೆಲ್ಲ ಕೆಲಸ ಮುಗಿಸಿ ಮನೆಗೆ ಹೋಗಿ ರೆಸ್ಟ್ ತಗೊಂಡ್ರೆ ಆರಾಮಾಗಿರ್ತೀನಿ. ಸರಿ ಇನ್ನೊಬ್ನೇ ಕಷ್ಟಪಡ್ಬೇಡ. ಏನಾದ್ರು ಸಹಾಯ ಬೇಕಾಗಿದ್ರೆ ನಂಗೆ ಹೇಳು. ಅದ್ರ ಬಗ್ಗೆ ಏನು ಯೋಚನೆ ಮಾಡಬೇಡಿ, ನಾನೇ ಎಲ್ಲ ಚೆನ್ನಾಗಿ ನೋಡ್ಕೊಂತೀನಿ. ಸರಿ ಬೇಗ ರೆಡಿ ಮಾಡಿ, ನಾವು ಚಿಕ್ಕ ಕೆಲಸ ಅದ ನೋಡ್ಕೊಂಡ್ ಬರ್ತೀವಿ. ಆಯ್ತಾಯ್ತು, ಬೇಗ ಹೋಗಿ ರೆಡಿ ಮಾಡ್ಕೊಡ್ರಪ್ಪ. ಊಟ ಕೊಡ್ಬೇಕು ಎಲ್ರಿಗೂ. ಸೂರ್ಯ,
ಇವರೇ ಕಣಪ್ಪ ನಮ್ ಬೇಕರು. ಮೊದ್ಲು ಇದೇ ಊರಲ್ಲಿ ಮೇಕೆ ಬಿಸ್ನೆಸ್ ಮಾಡ್ತಾ ಇದ್ರು. ಮೇಕೆಗಳು ಮಲೇಷ್ಯಾದಿಂದ ಇಂಪೋರ್ಟು ಅಥವಾ ಎಕ್ಸ್ಪೋರ್ಟ್ ಆತರ ಏನಾದ್ರು? ನಾವಿವಾಗ ಯಾವ ದೇವಸ್ಥಾನಕ್ಕೆ ಹೋಗ್ತಿರೋದು? ಓಂ ಶಕ್ತಿ ದೇವಸ್ಥಾನಕ್ಕೆ ರೀ. ಅಲ್ಲಿ ಮೇಕೆ ಬಲಿ ಕೊಡ್ತಾರೇನೆ? ಇಲ್ಲ ರೀ. ಕೊಡೋದೇನಂತ ನಾವು ಅಲ್ಲಿ ನರಬಲಿ ಕೊಡೋಣ ಬಾರೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಕೂಡ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು.